ಹಿರಿಯ ನಟ ನಿರ್ದೇಶಕ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಕನ್ನಡದ ಹಿರಿಯ ನಟ ದ್ವಾರಕೀಶ್ ಇನ್ನಿಲ್ಲ. ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತಹ ಹಿರಿಯ ಜೀವಿ, ಹಿರಿಯ ಕೊಂಡಿ ಇವತ್ತು ಕಳಚಿದೆ. ದ್ವಾರಕೀಶ್ಗೆ 81 ವರ್ಷ ವಯಸ್ಸಾಗಿತ್ತು. ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ, ಕನ್ನಡ ಚಿತ್ರರಂಗಕ್ಕೆ ಹಲವಾರು ರೀತಿಯಾಗಿ ಸೇವೆ ಸಲ್ಲಿಸಿದಂತಹ ಹಿರಿಯ ಜೀವಿ, ಕನ್ನಡ ಚಿತ್ರರಂಗದ ಒಂದು ಹಿರಿಯ ಕೊಂಡಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಹಲವಾರು ಹಿರಿಯ ನಟರ ಜೊತೆ ನಟಿಸಿದಂತಹ, ನಿರ್ದೇಶಕ, ನಿರ್ಮಾಪಕರಾಗಿ ಕೆಲಸ ಮಾಡಿದಂತಹ ಹಿರಿಯ ನಟ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಆಗಸ್ಟ್ 19, 1942ರಂದು ಜನಿಸಿದಂತಹ ದ್ವಾರಕೀಶ್ 81 ವರ್ಷ ವಯಸ್ಸಾಗಿತ್ತು ಅವರಿಗೆ. ಇನ್ನವರ ಕುಟುಂಬಸ್ಥರಿಂದ ಟಿವಿ9ಗೆ ಮಾಹಿತಿ ಲಭ್ಯವಾಗಿದೆ. ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿದಂಥವರು, ಅಪಾರವಾದಂತಹ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅವರದ್ದಿದೆ. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರು ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರ ಆರೋಗ್ಯ ಸರಿಯಾಗಿರಲಿಲ್ಲ, ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವದಂತಿಗಳು ಕೂಡ ಹರಿದಾಡ್ತಾ ಇತ್ತು. ಆದರೆ ಈಗ ಅವರ ಕುಟುಂಬಸ್ಥರು ಟಿವಿ9ಗೆ ಮಾಹಿತಿಯನ್ನು ನೀಡಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಸೇರಿದಂತೆ ಹಲವಾರು ಹಿರಿಯ ನಟರುಗಳ ಜೊತೆ ನಟಿಸಿದಂಥವರು, ಅವರಿಗೆ ನಿರ್ದೇಶನ ಮಾಡಿದಂಥವರು, ನಿರ್ಮಾಪಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು, ಹಲವಾರು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯ ನಟ ದ್ವಾರಕೀಶ್. ಅವರು ಸಿಪಿಸಿ ಪಾಲಿಟೆಕ್ನಿಕ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕೋರ್ಸ್ ಕೂಡ ಮಾಡಿದ್ರು. ಅದಕ್ಕೂ ಮೊದಲು ಶಾರದಾ ವಿಲಾಸ ಮತ್ತು ಬನುಮಯ್ಯ ಶಾಲೆಯಿಂದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಪಡೆದಿದ್ದಂಥವರು. ನಂತರ ಅವರು ತಮ್ಮ ಸೋದರ ಮಾವನೊಂದಿಗೆ ಭಾರತ್ ಆಟೋ ಸೆಲ್ಫ್ ಸ್ಟೋರ್ ಅನ್ನ ಪ್ರಾರಂಭಿಸ್ತಾರೆ. ಉದ್ಯಮಿಯಾಗಿ ಅವರು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಕನ್ನಡ ಚಿತ್ರರಂಗಕ್ಕೆ ಅವರು ಪದಾರ್ಪಣೆ ಮಾಡ್ತಾರೆ. ಸಾವಿರದ 1963ರಲ್ಲಿ ಅವರು ಚಲನಚಿತ್ರೋದ್ಯಮದಲ್ಲಿ ವೃತ್ತಿ ಜೀವನವನ್ನ ಮುಂದುವರಿಸುವುದಕ್ಕೆ ವ್ಯಾಪಾರವನ್ನ ತೊರೆದು, ಅಂದ್ರೆ ತಮ್ಮ ಉದ್ಯಮವನ್ನ ತೊರೆದು ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. 1963ರಲ್ಲಿ ದ್ವಾರಕೀಶ್ ಅವರು ಕನ್ನಡದ ಪ್ರಮುಖ ನಟ ವಿಷ್ಣುವರ್ಧನ್ ಅವರ ಜನಪ್ರಿಯ ತೆರೆಯ ಜೋಡಿ, ಅಂದ್ರೆ ಈ ಜೋಡಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಈಗಲೂ ಕೂಡ ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್ ಜೋಡಿ ಏನಿದೆ, ಆ ಜೋಡಿಯ ಚಿತ್ರಗಳನ್ನ ಈ ಜನರೇಷನ್ ಅವರು ಕೂಡ ಕೂತ್ಕೊಂಡು ನೋಡ್ತಾರೆ. ಅಂತಹ ಒಂದು ಜೋಡಿ ಇದು. ಈ ರೀತಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಹಲವಾರು ರೀತಿಯಾಗಿ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯ ನಟ ದ್ವಾರಕೀಶ್ ಇವತ್ತು ವಿಧಿವಶರಾಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ದ್ವಾರಕೀಶ್ ಅವರು ಕೊನೆಯುಸಿರೆಳೆದಿದ್ದಾರೆ. ದ್ವಾರಕೀಶ್ ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ನಟರಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಂತಹ ದ್ವಾರಕೀಶ್ ಇಡೀ ಕರುನಾಡಿನಲ್ಲಿ ಕನ್ನಡದ ಕುಳ್ಳ ಅಂತ ಹೇಳಿನೇ ಹೆಸರು ಮಾಡಿದಂಥವರು. ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಂತಹ ನಟ ದ್ವಾರಕೀಶ್ ಇವತ್ತು ನಮ್ಮೊಂದಿಗಿಲ್ಲ. ಕನ್ನಡದ ಹಿರಿಯ ನಟ ದ್ವಾರಕೀಶ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ನಿಧನರಾಗಿದ್ದಾರೆ. 81 ವರ್ಷ ವಯಸ್ಸಾಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಹರಿದಾಡಿತ್ತು. ಅದಾದ ನಂತರ ಸ್ವತಃ ದ್ವಾರಕೀಶ್ ಅವರೇ ಬಂದು ಒಂದು ವಿಡಿಯೋನ ರಿಲೀಸ್ ಮಾಡಿದರು. ನಾನು ಆರಾಮವಾಗಿದ್ದೀನಿ, ಏನೂ ಕೂಡ ನನಗೆ ತೊಂದರೆ ಇಲ್ಲ, ನನ್ನ ಆರೋಗ್ಯ ಕೂಡ ಚೆನ್ನಾಗಿದೆ ಅಂಥೇಳಿ ಅವರೇ ಮಾತನಾಡಿದರು. ಅದಾಗಿ ಸ್ವಲ್ಪ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಸುದ್ದಿ ಬಂದಿರುವಂಥದ್ದು ಸ್ಯಾಂಡಲ್ವುಡ್ಗೆ ಒಂದು ರೀತಿ ತುಂಬಲಾರದ ನಷ್ಟ. ಯಾಕಂದರೆ ಹಲವಾರು ಸದಭಿರುಚಿಯ ಸಿನಿಮಾಗಳನ್ನು ಕೊಟ್ಟಂಥವರು ದ್ವಾರಕೀಶ್ ಅವರು.
ಒಂದು ಕಾಲದಲ್ಲಿ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರ ಜೋಡಿ ಅಂತ ಹೇಳಿದ್ರೆ ಒಂದು ಸಿನಿಮಾದಲ್ಲಿ ಆ ಜೋಡಿ ನಟಿಸ್ತಾ ಇದೆ ಅಂತ ಹೇಳಿದ ತಕ್ಷಣ ಸಿನಿಮಾಗಳು ಹಿಟ್ ಆಗ್ತಾ ಇದ್ದಂಥ ಒಂದು ಕಾಲ. ಒಂದು ಸಿನಿಮಾದಲ್ಲಿ ದ್ವಾರಕೀಶ್ ಅವರು ಇದ್ದಾರೆ, ಕಾಮಿಡಿಗೆ ಇನ್ಯಾರೂ ಕೂಡ ಬೇಕಾಗಿಲ್ಲ, ನಟ ದ್ವಾರಕೀಶ್ ಅವರು ಇದ್ರೇ ಸಾಕು ಅನ್ನೋ ರೀತಿಯಲ್ಲಿ ಇದ್ದಂಥ ಒಂದು ಕಾಲಘಟ್ಟ ಕೂಡ ಇತ್ತು. ಹಲವಾರು ಸಿನಿಮಾಗಳನ್ನು ಸಿಂಗಲ್ ಹ್ಯಾಂಡೆಡ್ ಆಗಿ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಸಕ್ಸಸ್ ಕಾಣಿಸಿದಂಥ ಒಂದು ನಟ ಅಂತ ಹೇಳಿದ್ರೆ ಅದು ದ್ವಾರಕೀಶ್ ಅವರು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಜಗಿನ್ ನಮ್ಮ ಜೊತೆಗಿದ್ದಾರೆ. ಜಗಿನ್, ದ್ವಾರಕೀಶ್ ಅವರು ನಿಧನರಾಗಿರುವಂಥ ಸುದ್ದಿ ಸಹಜವಾಗಿ ಸ್ಯಾಂಡಲ್ವುಡ್ಗೆ ಒಂದು ರೀತಿ ಬರಸಿಡಿಲು ಪಡೆದಂತಾಗಿದೆ. ಮೊನ್ನೆ ಮತ್ತೊಬ್ಬ ಪ್ರೊಡ್ಯೂಸರನ್ನು ನಾವು ಕಳ್ಕೊಂಡ್ವಿ, ಆತ್ಮಹತ್ಯೆ ಮಾಡಿಕೊಂಡ್ರು ಸೌಂದರ್ಯ ಜಗದೀಶ್. ಅದರ ಬೆನ್ನಲ್ಲೇ ಈಗ ದ್ವಾರಕೀಶ್ ಅವರ ಈ ಒಂದು ನಿಧನ ಸಹಜವಾಗಿ ಬೇಸರ ಅಂತೂ ಸ್ಯಾಂಡಲ್ವುಡ್ನಲ್ಲಿ ಮನೆ ಮಾಡಿದೆ. ಡೀಟೇಲ್ಸ್ ಏನಿದೆ ಜಗಿನ್? ರೆಹಮಾನ್ ಸ್ಯಾಂಡಲ್ವುಡ್ನ ಕುಳ್ಳ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ದ್ವಾರಕೀಶ್ ಅವರು ಇನ್ನಿಲ್ಲ ಅಂತಕ್ಕಂತಹ ಸುದ್ದಿ ಸಹಜವಾಗಿ ಸ್ಯಾಂಡಲ್ವುಡ್ಗೆ ಶಾಕ್ ನೀಡಿರ್ತಕ್ಕಂಥದ್ದು. ಅದರಲ್ಲೂ ಏನಂತಂದ್ರೆ ಹಲವಾರು ಬಾರಿ ಅವರ ಆರೋಗ್ಯದ ಕುರಿತಾಗಿ ಊಹಾಪೋಹಗಳು ಹರಡ್ತಾ ಇತ್ತು. ಬಟ್ ಇವತ್ತು ಏನಂತಂದ್ರೆ ಹೃದಯಾಘಾತದಿಂದ ದ್ವಾರಕೀಶ್ ಅವರು ಕೊನೆಯುಸಿರೆಳೆದಿರ್ತಕ್ಕಂಥದ್ದು. ಸಿನಿಮಾ ಜಗತ್ತಿಗೆ ಪ್ರಚಂಡ ಕುಳ್ಳ ಅಂತಾನೆ ಪರಿಚಯ ಆಗಿರ್ತಕ್ಕಂಥ ದ್ವಾರಕೀಶ್ ಅವರು ನಿನ್ನೆ ರಾತ್ರಿ ಅಂದ್ರೆ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಹೇಳೋದಾದ್ರೆ, ಅವರ ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಅವ್ರಿಗೆ ಒಂದು ಹೊಟ್ಟೆ ನೋವಿನ ರೀತಿಯ ಒಂದು ಸಂದರ್ಭ ಎದುರಾಗಿತ್ತು. ಆಗ ಅವರ ಲೂಸ್ ಮೋಷನ್ ಕೂಡ ಆಗಿತ್ತು. ಅದಾದ ನಂತರ ರಾತ್ರಿ ಒಂದಿಷ್ಟು ಅನಾರೋಗ್ಯದ ಲಕ್ಷಣ ಕಂಡು ಬಂದ ನಂತರ ಮನೆಯಲ್ಲೇ ಮಲಗಿದ್ರು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಕ್ಕಂತಹ ಅವರ ನಿವಾಸದಲ್ಲಿ ಮಲಗಿದ್ರು. ಆ ಸಂದರ್ಭದಲ್ಲಿ ಬೆಳಗ್ಗೆ ಅವ್ರನ್ನ ಎಬ್ಸುವಂತಹ ಕೆಲಸಕ್ಕೆ ಏನ್ ಕುಟುಂಬಸ್ಥರು ಮುಂದಾಗ್ತಾರೆ. ಬಟ್ ಆದ್ರೆ ಆಗ ಅದು ಸಾಧ್ಯ ಆಗೋದಲ್ಲ. ಬೆಳಗಿನ ಜಾವ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಮಾತನ್ನ ಪುತ್ರ ಯೋಗೇಶ್ ಅವರು ಟಿವಿ ನೈನ್ಗೆ ಸ್ಪಷ್ಟನೆ ನೀಡುವಂತದಲ್ಲಿ ಹೇಳಿರ್ತಕ್ಕಂಥ. ಸಹಜವಾಗಿ ಏನಂತಾರೆ 1942ರಲ್ಲಿ ದ್ವಾರಕೀಶ್ ಅವರು ಜನ್ಮ ಆಗುತ್ತೆ. ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಶಾರದಾ ವಿಲಾಸ್ ಶಾಲೆಯಲ್ಲಿ ಶಿಕ್ಷಣ ಪಡೆದಂತಹ ದ್ವಾರಕೀಶ್ ಅವರು ನಂತರ ಅಂದ್ರೆ ರಾಜ್ಕುಮಾರ್ ಅವರ ಅಭಿನಯದ ಮೇಯರ್ ಮುತ್ತಣ್ಣ ಸಿನಿಮಾದಲ್ಲಿ ನಟಿಸುವ ಮುಖಾಂತರ ಸ್ಯಾಂಡಲ್ವುಡ್ ನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸ್ತಾರೆ. ಅದರ ಜೊತೆಗೆ ಏನಂತಂದ್ರೆ ವಿಷ್ಣುವರ್ಧನ್ ಅವರ ಜೊತೆಗೆ ಆತ್ಮೀಯ ಒಂದು ಬಾಂಧವ್ಯ ಇರುತ್ತೆ, ಸ್ನೇಹ ಇರುತ್ತೆ, ಸಂಬಂಧ ಇರುತ್ತೆ. ಸೊ ಹೀಗಾಗಿ ಕಿಟ್ಟು ಪುಟ್ಟು, ಸಿಂಗಾಪುರ್ನಲ್ಲಿ ರಾಜ ಕೊಳ್ಳ, ಭಾಗ್ಯವಂತರು, ಗುರು ಶಿಷ್ಯರು ಸೇರಿದಂತೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿರ್ತಕ್ಕಂತಹ ದ್ವಾರಕೀಶ್ ಅವರು ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ಈಗ ಸ್ಯಾಂಡಲ್ವುಡ್ಗೆ ಶಾಕ್ ನೀಡಿದೆ ಅಂತ ಅನ್ಬಹುದು. ನೀವಾಗ್ಲೇ ಹೇಳಿದ ಹಾಗೆ ಕಾಮಿಡಿಯ ಪಾತ್ರಗಳಿಗೆ ಹೇಳ್ ಮಾಡಿಸಿದಂತ ಒಬ್ಬ ನಟ ಅಂತ ಇದ್ರೆ ಅದು ದ್ವಾರಕೀಶ್ ಅವರು ಆಗಿದ್ರು. ಆಗಿನ ಕಾಲದಲ್ಲಿ ಚೌಕ ದ್ವಾರಕೀಶ್ ಅವರು ಅಭಿನಯಿಸಿರ್ತಕ್ಕಂತಹ ಒಂದು ಕೊನೆಯ ಸಿನಿಮಾ ಆಗುತ್ತೆ. ಸೊ ಹೀಗಾಗಿ ಏನಂತಂದ್ರೆ ಈಗ ಅವರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಕ್ಕಂತಹ ನಿವಾಸದಲ್ಲಿಯೇ ದ್ವಾರಕೀಶ್ ಅವರು ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಗೆ ತೆಗೆದುಕೊಳ್ಳುವಂತಹ ಯಾವುದೇ ಸಾಧ್ಯತೆಗಳು ಇರ್ಲಿಲ್ಲ ಅನ್ನುವಂತಹ ಮಾತನ್ನ ಕುಟುಂಬಸ್ಥರು ಸ್ಪಷ್ಟನೆಯನ್ನ ಪಡಿಸಿರ್ತಕ್ಕಂಥದ್ದು. ರೆಹಮಾನ್, ಮುಂಚೆ ಏನಾದರೂ ಅನಾರೋಗ್ಯ ಸಮಸ್ಯೆ ಏನಾದರೂ ಇದ್ದಿದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಮಾಲ್ತೇಶ್? ಯಾಕಂದರೆ ನೀವೇ ಹೇಳ್ತಾ ಇದ್ರಿ, ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡಿದ್ವಿ, ಕಳೆದ ಕೆಲವು ದಿನಗಳ ಹಿಂದೆ ಇನ್ನೇನು ಹೋಗೇ ಬಿಟ್ರು ಅನ್ನೋದ್ರ ಬಗ್ಗೆನೂ ಕೂಡ ಸುಳ್ಳು ಸುದ್ದಿ ಎಲ್ಲ ಹಬ್ಬಿತ್ತು. ಅದಾದ್ಮೇಲೆ ಅವರೇ ಹೊರಗಡೆ ಬಂದು ಮಾತಾಡಿದ್ರು, ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ, ಆರಾಮವಾಗಿದ್ದೀನಿ ಅಂತೇಳಿ. ಅದಾದ ನಂತರ ಏನಾದರೂ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯ ಹದಗೆಟ್ಟಿದ್ದು ಆ ಥರದ್ದೇನಾದರೂ ಸುದ್ದಿ ಇತ್ತಾ ಮಾಲ್ತೇಶ್? ರೆಹಮಾನ್ ಸಹಜವಾಗಿ ಅವ್ರಿಗೆ ಅಂದ್ರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಲವು ವರ್ಷಗಳಿಂದ ಒಂದಿಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬಟ್ ಸೂಕ್ತ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು ಅನ್ನುವಂಥದ್ದು ಗೊತ್ತಿರುವಂತಹ ಸಂಗತಿ. ಮತ್ತೆ ಇತ್ತೀಚೆಗೆ ಕೂಡ ಒಂದು ಫಿಲಂ ಚೇಂಬರ್ ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಅಂದ್ರೆ ತುಂಬಾ ಹೊತ್ತು ಏನೋ ಹೊರಗಡೆ ಬಂದ್ರೆ ಅವ್ರಿಗೆ ಅಂದ್ರೆ ಇರೋಂತಹ ಸಂದರ್ಭಗಳು ಇರ್ತಿರ್ಲಿಲ್ಲ. ಒಂದಿಷ್ಟು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾನೆ ಇತ್ತು. ಬಟ್ ಚಿಕಿತ್ಸೆನ ಪಡಿತಾ ಇದ್ರು ಅನ್ನೋಂತ ಮಾಹಿತಿ ಕುಟುಂಬದ ಮೂಲಗಳಿಂದ ಲಭ್ಯವಾಗಿರ್ತಕ್ಕಂಥದ್ದು. ಬಟ್ ಇವತ್ತು ಏನಂತಂದ್ರೆ ರಾತ್ರಿ ಅಂದ್ರೆ ಹೊಟ್ಟೆ ನೋವಿನ ಒಂದು ಸಂದರ್ಭ ಎದುರಾಗುತ್ತೆ, ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಅದಾದ ನಂತರ ಅವರು ಮನೆಯಲ್ಲೇನೆ ಮಲಗಿರ್ತಾರೆ. ಬಟ್ ಬೆಳಗಿನ ಜಾವ ಎಬ್ಸೋಕೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಹೃದಯಾಘಾತ ಆಗಿ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರ್ತಕ್ಕಂಥದ್ದು. ಸಹಜವಾಗಿ ವಯಸ್ಸಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ವಯಸ್ಸಹಜ ಕಾಯಿಲೆಗಳಿಂದ ದ್ವಾರಕೀಶ್ ಅವರು ಕೊಂಚ ಆಗಾಗ ಏರ್ಪೇರನ್ನ, ಆರೋಗ್ಯದ ಏರ್ಪೇರನ್ನ ಎದುರಿಸ್ತಾ ಇದ್ರು ಅಂತಾನೆ ಹೇಳ್ಬೋದು ರೆಹಮಾನ್. ಸೊ ಹೀಗಾಗಿ ಏನಂತಂದ್ರೆ ಸದ್ಯಕ್ಕೆ ಸ್ಯಾಂಡಲ್ವುಡ್ ನ ಪ್ರಚಂಡ ಕುಳ್ಳ ಇನ್ನಿಲ್ಲ ಅಂತಕ್ಕಂತಹ ಮಾಹಿತಿ ಈಗ ಸ್ಯಾಂಡಲ್ವುಡ್ಗೆ ಬರಸಿಡ್ಲು ಬಡದಂತಾಗಿದೆ ಅಂತಾನೆ ಹೇಳ್ಬೋದು. ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರ್ತಕ್ಕಂತಹ ದ್ವಾರಕೀಶ್ ಅವರು ಕೇವಲ ನಟ ಆಗಿ ಮಾತ್ರ ಅಲ್ಲ, ಸೊ ನಿರ್ಮಾಣ ಸಂಸ್ಥೆಯಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು. ಸೊ ಅನ್ನುವಂಥದ್ದು ಈಗ ಸಾಕಷ್ಟು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ರೆಹಮಾನ್. ನಿಜ ಮಾಲ್ತೇಶ್. ಜೊತೆಗೆ ಮೊನ್ನೆ ಕೂಡ ನಾವು ಮಾತಾಡಿದ್ವಿ, ಮತ್ತೊಬ್ಬ ನಿರ್ಮಾಪಕ ನಿಧನರಾಗಿದ್ದಂಥದ್ದು ಸುದ್ದಿ ಬರಸಿಡಿಲಿನಂತೆ ಸ್ಯಾಂಡಲ್ವುಡ್ಗೆ ಬರೆದಿತ್ತು. ಅದರ ಬೆನ್ನಲ್ಲೇ ಈಗ ದ್ವಾರಕೀಶ್ ಅವರು ಕೂಡ ನಿಧನರಾಗಿರುವಂಥದ್ದು ಸಹಜವಾಗಿ ಒಂದು ರೀತಿ ತುಂಬಲಾರದ ನಷ್ಟ ಮಾಲ್ತೇಶ್. ಮತ್ತು ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಹಿರಿಯ ನಟ, ಕರುನಾಡ ಕುಳ್ಳ ಅಂತಲೇ ಫೇಮಸ್ ಆಗಿದ್ದಂತಹ, ಖ್ಯಾತಿ ಗಳಿಸಿದಂತಹ ದ್ವಾರಕೀಶ್ ಅವರು ಇವತ್ತು ನಿಧನರಾಗಿದ್ದಾರೆ. ಸಹಜವಾಗಿ ಇಡೀ ಚಿತ್ರರಂಗ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಯಾಕಂದರೆ ದ್ವಾರಕೀಶ್ ಬರೀ ಒಬ್ಬ ನಟನಾಗಿ ಮಾತ್ರ ಅಲ್ಲ,
ಇಡೀ ಸಿನಿಮಾ ಇಂಡಸ್ಟ್ರಿಗೆ ಒಂದು ರೀತಿ ಆಸ್ತಿಯಾಗಿ ಇದ್ದಂಥವ್ರು. ಯಾಕಂದರೆ ಅವರು ನಟಿಸಿದಂತಹ ಸಿನಿಮಾಗಳು ಒಂದು ಕಡೆ, ಜೊತೆಗೆ ಅವರು ನಿರ್ಮಾಣ ಮಾಡಿದಂತಹ ಒಂದು ಸಿನಿಮಾಗಳು, ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಏನು ನಿರ್ಮಾಣ ಮಾಡಿದರು. ಒಬ್ಬ ಒಳ್ಳೆಯ ಪ್ರೊಡ್ಯೂಸರ್ ಆಗಿ ಕೂಡ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಂಥವ್ರು, ಸಾಕಷ್ಟು ಪ್ರತಿಭೆಗಳನ್ನು ಹೊರತಂದಿದ್ದಂಥವ್ರು. ಇವರ ಬ್ಯಾನರ್ನಲ್ಲಿ ಬಂದಂಥ ಹಲವಾರು ಸಿನಿಮಾಗಳಲ್ಲಿ ಖ್ಯಾತಿಯನ್ನು ಪಡೆದಂತಹ ಸಾಕಷ್ಟು ಜನ ಕಲಾವಿದರು ಇವತ್ತು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇದ್ದಾರೆ. ಸೊ ಅಂಥವರೆಲ್ಲರೂ ಕೂಡ ಇವತ್ತು ದ್ವಾರಕೀಶ್ ಅವರನ್ನು ಬಹಳವಾಗಿ ಮಿಸ್ ಮಾಡ್ಕೋತಾರೆ. ಬಹುಶಃ ನಟ ದ್ವಾರಕೀಶ್ ಅವರು ಈ ಜನ್ರೇಷನ್ ಮಾತ್ರ ಅಲ್ಲ, ಹಿಂದಿನ ಜನ್ರೇಷನ್, ಮುಂದಿನ ಜನ್ರೇಷನ್ಗೂ ಕೂಡ ಚಿರಪರಿಚಿತ ಆಗಿ ಉಳಿಯುವಂಥವ್ರು. ಯಾಕಂದರೆ ಅವರ ಸಿನಿಮಾಗಳಲ್ಲಿ ಅವರ ಅಭಿನಯ, ಅವರು ಮಾಡ್ತಾ ಇದ್ದಂತಹ ಆ ಕಾಮಿಡಿ ಎಲ್ಲೋ ಬಲವಂತವಾಗಿ ನಗಿಸ್ಬೇಕು ಅನ್ನುವಂಥದ್ದು ಇರ್ತಿರಲಿಲ್ಲ. ದ್ವಾರಕೀಶ್ ಅವರನ್ನು ನೋಡಿದಾಗಲೇ ಆ ಒಂದು ಹಾಸ್ಯ ಅಲ್ಲಿ ಉಕ್ತಾ ಇತ್ತು. ಅದು ನೀವು ಒಂದು ಕಡೆ ವಿಂಡೋದಲ್ಲಿ ನೋಡ್ಬೋದು, ಮಂಕುತಿಮ್ಮನ ಒಂದು ಅವತಾರವನ್ನು ತಾಳಿದ್ದಂತಹ ಜಗ್ಗೇಶ್ ನಟ ದ್ವಾರಕೀಶ್ ಅವರು ಇವತ್ತು ಹೃದಯಾಘಾತದಿಂದ ಅವರು ವಿಧಿವಶರಾಗಿದ್ದಾರೆ ಅನ್ನುವಂಥದ್ದನ್ನು ಅವರ ಕುಟುಂಬ ಮೂಲಗಳು ಕೂಡ ಸ್ಪಷ್ಟಪಡಿಸಿವೆ. ಅಂಬರೀಷ್ ಅವರ ಜೊತೆಗೆ, ವಿಷ್ಣುವರ್ಧನ್ ಅವರ ಜೊತೆಗೆ, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಸಾಕಷ್ಟು ಸದಭಿರುಚಿಯ ಚಿತ್ರಗಳನ್ನು ಕೊಟ್ಟಿದ್ದಂತಹ ನಟ ದ್ವಾರಕೀಶ್ ಇವತ್ತು ನಿಧನರಾಗಿದ್ದಾರೆ. ಕೇವಲ ನಟರಾಗಿ ಮಾತ್ರ ಅಲ್ಲ, ಒಬ್ಬ ಪ್ರೊಡ್ಯೂಸರ್ ಆಗಿಯೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ನೆಲೆ ನಿಂತವರು ದ್ವಾರಕೀಶ್ ಅವರು. ನೋಡಿ, ಗಮನಿಸ್ಬೋದು, ಸ್ಯಾಂಡಲ್ವುಡ್ನಲ್ಲಿ 63ಕ್ಕೆ ಅವರು ಪದಾರ್ಪಣೆ ಮಾಡಿದ್ರು ಕೂಡ 66ರಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೇಯರ್ ಮುತ್ತಣ್ಣ ಸಿನಿಮಾವನ್ನು ನಿರ್ಮಾಣ ಮಾಡಿ ಸೈ ಎನಿಸ್ಕೊಂಡಿದ್ರು. ಎಂಥ ಕನ್ನಡದ ಹಿರಿಯ ನಟ ದ್ವಾರಕೀಶ್ ಇವತ್ತು ನಿಧನರಾಗಿರುವಂಥದ್ದು ಸಹಜವಾಗಿ ಇಡೀ ಚಿತ್ರರಂಗಕ್ಕೆ ಒಂದು ಸಿಡಿಲು ಬಡದಂತಾಗಿದೆ. ನಾವು ಮಾತಾಡ್ತಾ ಇದ್ವಿ ಮೊನ್ನೆ ಅಷ್ಟೇ ಸೌಂದರ್ಯ ಜಗದೀಶ್ ಅವರ ಒಂದು ನಿಧನ, ಅದನ್ನೇ ಇನ್ನೂ ಅರಗಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಏನಾಗಿದೆ ಸ್ಯಾಂಡಲ್ವುಡ್ಗೆ, ಯಾರ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಈಗಲೇ ಮಾತಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಟ ದ್ವಾರಕೀಶ್ ಅವರು ಹಲವಾರು ದಿನಗಳಿಂದ ಏನೋ ತೊಂದರೆಯಲ್ಲಿದ್ದರು ಅಥವಾ ಬೆಡ್ ರಿಡನ್ ಆಗಿದ್ದರು, ಅವರಿಗೆ ತುಂಬ ಆರೋಗ್ಯ ಸಮಸ್ಯೆ ಇತ್ತು ಅನ್ನುವಂಥದ್ದು ಏನೂ ಇರಲಿಲ್ಲ. ದ್ವಾರಕೀಶ್ ಅವರು ಚೆನ್ನಾಗೇ ಇದ್ದರು. ನೆನೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಅನ್ನುವಂಥದ್ದನ್ನು ಹೇಳಿದ್ರು ಬಿಟ್ಟರೆ ಇನ್ನೇನೂ ಕೂಡ ಸಮಸ್ಯೆ ಇರಲಿಲ್ಲ. ಕೊನೆಗೆ ಹೃದಯಾಘಾತವಾಗಿ ಅವರು ನಿಧನರಾಗಿದ್ದಾರೆ.